ನಮಸ್ಕಾರ ಸ್ನೇಹಿತರೆ, ಮನೆಯಲ್ಲೇ ಸುಲಭವಾಗಿ ನಾವು ತರಕಾರಿಗಳನ್ನ ಬೆಳೆದು ತಾಜಾ ತರಕಾರಿಗಳನ್ನ ನಾವು ತಿನ್ಬೇಕು ಅನ್ಕೊಂತ ಇದ್ರೆ ತೊಂಡೆಕಾಯಿ ಗಿಡವನ್ನ ನಾವು ಹಾಕೊಬಹುದು. ಇದು ಒಂದು ಚಿಕ್ಕ ಗಿಡ, ಆದರೆ ಅದರ ಉಪಯೋಗ ತುಂಬಾ. ತೊಂಡೆಕಾಯಿ ಒಂದು ಸಾಮಾನ್ಯ ತರಕಾರಿ ಅಲ್ಲ, ಒಮ್ಮೆ ನೆಟ್ರೆ ವರ್ಷ ಪೂರ್ತಿ ಇದು ನಮಗೆ ಫಲವನ್ನು ಕೊಡುವ ಗಿಡ. ಹೌದು, ಒಂದು ಸಣ್ಣ ಕಡ್ಡಿ ತೆಗೆದು ನೆಟ್ರೆ ಸಾಕು, ಕೆಲವೇ ದಿನಗಳಲ್ಲಿ ಇದು ದೊಡ್ಡ ಬಳ್ಳಿಯಾಗಿ ಹಬ್ಬಿ ನಮಗೆ ಕಾಯಿಗಳನ್ನ ಕೊಡೋಕೆ ಸ್ಟಾರ್ಟ್ ಮಾಡುತ್ತೆ. ಹೇಗೆ ಬೆಳಿಬೇಕು? 15 ರಿಂದ 20 ಸೆಂಟಿಮೀಟರ್ ಕಡ್ಡಿ ತೆಗೆದುಕೊಂಡು ಅದನ್ನ ಮಣ್ಣಿನಲ್ಲಿ ನೆಟ್ಟು ದಿನವೂ ಸ್ವಲ್ಪ ನೀರ್ ಹಾಕ್ತಾ ಬಂದ್ರೆ ಕೆಲವು ದಿನಗಳಲ್ಲಿ ಬೇರುಗಳು ಬಿಟ್ಟು ಗಿಡ ಬೆಳೆಯೋಕೆ ಸ್ಟಾರ್ಟ್ ಆಗತ್ತೆ. ಇದಕ್ಕೆ ತುಂಬಾ ಕೇರ್ ಬೇಕಾಗಲ್ಲ, ಸ್ವಲ್ಪ ಸೂರ್ಯನ ಬೆಳಕು, ಸರಿಯಾದ ನೀರು, ಸ್ವಲ್ಪ ಜೈವಿಕ ಗೊಬ್ಬರ, ಇಷ್ಟು ಸಾಕು. ಗಿಡಕ್ಕೆ ಕಂಬ ಅಥವಾ ಬೇಲಿ ಇದ್ರೆ ಸಾಕು, ಅದು ಹತ್ತಿ ಅದಕ್ಕೆ ಹಬ್ಬಿಕೊಂಡು ತುಂಬಾ ಕಾಯಿಗಳನ್ನ ಕೊಡೋಕೆ ಸ್ಟಾರ್ಟ್ ಮಾಡುತ್ತೆ. ನೆಟ್ಟು 2-3 ತಿಂಗಳಲ್ಲಿ ಇದು ಬಳ್ಳಿ ಚಿಗುರಿ ಹೂ ಬಿಡೋಕೆ ಸ್ಟಾರ್ಟ್ ಆಗಿ 4 ತಿಂಗಳ ಒಳಗಡೆ ನಾವು ತೊಂಡೆಕಾಯಿಯನ್ನ ಕೊಯ್ಕೊಬಹುದು. ಒಂದು ಸಾರಿ ಇದು ಬಿಡೋಕೆ ಸ್ಟಾರ್ಟ್ ಆದ್ರೆ ಎವ್ರಿ ವೀಕ್ ನೀವು ತೊಂಡೆಕಾಯಿಯನ್ನ ಕೊಯ್ತಾ ಹೋಗ್ಬೋದು. ಕೊಯ್ತಾ ಹೋದವಾಗ ಮತ್ತೆ ಮತ್ತೆ ಇದು ಬಿಡೋದು ಜಾಸ್ತಿ. ಗಿಡಗಳಿಗೆ ಹುಳುಗಳೇನಾದ್ರೂ ಬಿದ್ರೆ ಎಣ್ಣೆ ಸ್ಪ್ರೇ ಮಾಡಿದ್ರೆ ಸಾಕು, ಅಂದ್ರೆ ನೀಮ್ ಆಯಿಲ್ ಸ್ಪ್ರೇ ಮಾಡ್ಕೊಂಡ್ರೆ ಸಾಕಾಗತ್ತೆ. ಇದು ಒಂದು ಕೇವಲ ಗಿಡ ಅಲ್ಲ, ನಮ್ಮ ಆರೋಗ್ಯ, ಹಣ ಮತ್ತು ಗಾರ್ಡನ್ ಸೌಂದರ್ಯವನ್ನು ಹೆಚ್ಚಿಸುವ ಒಂದು ಬಳ್ಳಿ ಅಂತ ಹೇಳ್ಬಹುದು. ಇದಕ್ಕೆ ತುಂಬಾ ಕೇರ್ ಏನ್ ಬೇಕಾಗಲ್ಲ. ಏನೇನ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ನೀರ್ ಹಾಕ್ಬೇಕು, ಆವಾಗ ಗಿಡವನ್ನ ಪರಿಶೀಲನೆ ಮಾಡ್ತಾ ಇರ್ಬೇಕು. ಎಲ್ಲಾದ್ರೂ ಕೀಟಗಳೇನಾದ್ರೂ ಬಂದಿದ್ಯಾ ಅಂತ. ಕೀಟಗಳೇನಾದ್ರೂ ಬಿದ್ರೆ ನೀಮ್ ಆಯಿಲ್ ಅನ್ನ ಸ್ಪ್ರೇ ಮಾಡ್ಕೊಬೇಕು. ದ್ರವ ರೂಪದ ಗೊಬ್ಬರ ಹಾಕಿದ್ರು ಓಕೆ, ಅಕ್ಕಿ ತೊಳೆದ ನೀರು ಅಥವಾ ಬಟರ್ ಮಿಲ್ಕ್ ಯಾವ್ದು ಹಾಕಿದ್ರು ಓಕೆ. ಲಘು ಪ್ರೋನಿಂಗ್ ಮಾಡ್ಬೇಕು, ಅಂದ್ರೆ ನಾವು ಗಿಡ ಅಡ್ಡದಿಡ್ಡಿ ಬೆಳಿತಿದ್ರೆ, ಸ್ವಲ್ಪ ಎಲ್ಲೋ ಆಗಿದ್ರೆ ಎಲೆಗಳು ಸ್ವಲ್ಪ ಚಿಕ್ಕದಾಗಿ ಕಟಿಂಗ್ ಮಾಡ್ಕೊಂಡ್ರೆ ಚೆನ್ನಾಗಿ ಕಾಯಿ ಬಿಡಕ್ಕೆ ಸ್ಟಾರ್ಟ್ ಆಗತ್ತೆ. ಗಿಡದ ಬುಡದ ಮಣ್ಣನ್ನ ಸ್ವಲ್ಪ ಸಡಿಲಗೊಳಿಸಿ ಬಿಟ್ರೆ ತುಂಬಾ ಚೆನ್ನಾಗಿ ಕಾಯಿ ಬಿಡಕ್ಕೆ ಸ್ಟಾರ್ಟ್ ಆಗುತ್ತೆ. ಒಮ್ಮೆ ಕಾಯಿ ಬಿಡಕ್ಕೆ ಸ್ಟಾರ್ಟ್ ಆದ್ರೆ ನಾವು ಕಾಯಿನ ಕೊಯ್ತಾ ಹೋದವಾಗೆ ಮತ್ತೆ ಮತ್ತೆ ಅದು ಜಾಸ್ತಿ ಬಿಡಕ್ಕೆ ಸ್ಟಾರ್ಟ್ ಆಗತ್ತೆ. ಇದರಲ್ಲಿ ಒಂದು ನಾವು ಕೇರ್ ಮಾಡೋದೇನಂದ್ರೆ, ತೊಂಡೆಕಾಯಿಯಲ್ಲಿ ಗಂಡು ಮತ್ತು ಹೆಣ್ಣು ಹೂಗಳು ಬಿಡೋದು. ಅದು ಜೇನ್ನೊಣಗಳು ನಮ್ಮ ಗಾರ್ಡನ್ನಿಗೆ ಬರ್ತಿಲ್ಲ ಅಂದ್ರೆ ಪರಾಗಸ್ಪರ್ಶ ಆಗೋದು ಸ್ವಲ್ಪ ಕಷ್ಟ. ಜೇನ್ನೊಣಗಳು ನಮ್ಮ ಗಾರ್ಡನ್ನಿಗೆ ಬರಬೇಕು ಅಂದ್ರೆ 1-2 ಚೆಂಡು ಹೂಗಳ ಗಿಡಗಳನ್ನ ನಾವು ಬೆಳೆಸ್ಕೊಂಡ್ರೆ ಜೇನ್ನೊಣಗಳು ತನ್ನಿಂತಾನೆ ಆರಾಮಾಗಿ ನಮ್ಮ ಗಾರ್ಡನ್ನಿಗೆ ಬಂದು ನಮ್ಮ ತೊಂಡೆ ಬಳ್ಳಿಯ ಹೂಗಳನ್ನ ಪರಾಗಸ್ಪರ್ಶ ಮಾಡಕ್ಕೆ ಹೆಲ್ಪ್ ಮಾಡತ್ತೆ. ಸ್ವಲ್ಪ ಗಿಡವನ್ನ ಮೇಲೆ ಹಬ್ಬೋ ತರ ನೋಡ್ಕೊಬೇಕು, ನೆಲಕ್ಕೆ ತಾಗದೇ ಇರೋ ತರ ನೋಡ್ಕೊಂಡ್ರೆ ಆಯ್ತು. ವಾರಕ್ಕೆ ಆಗುವಷ್ಟು ತೊಂಡೆಕಾಯಿಯನ್ನ ನಾವು ಒಂದು ಬಳ್ಳಿಯಿಂದ ಆರಾಮಾಗಿ ಕೊಯ್ಕೊಬಹುದು. ಇದನ್ನ ನಾವು ಟೆರೇಸ್ ಗಾರ್ಡನಿಂಗ್ ಮಾಡೋರು ಮಾಡ್ಬೋದು, ನೆಲದಲ್ಲಿ ಹಾಕೊಳ್ಳೋರು ಹಾಕ್ಬೋದು, ಎಲ್ಲಿ ಬೇಕಾದ್ರೂ ಆರಾಮಾಗಿ ಬೆಳೆಯುತ್ತೆ. ಇದು ನಾವು ಗ್ರೋ ಬ್ಯಾಗ್ ನಲ್ಲಿ ಬೆಳೆಸಿ 1-2 ಪೈಪ್ಗಳನ್ನ ಅದು ಹಬ್ಬೋಕೆ ನಾವು ಸುತ್ತಿ ಕೊಟ್ಬಿಟ್ರೆ ಆರಾಮಾಗಿ ಹಬ್ಕೊಂಡು ಕಾಯನ್ನ ಬಿಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಟ್ರೈ ಮಾಡ್ಬೋದು, ಎವ್ರಿ ಒನ್ ಟ್ರೈ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.